89, 90 ಹಾಗೂ 91ನೇ ಕವನ. ಅಕಟ ಪಾಂಡವರು ಅಳಿದರೆ ಕೌಳಿ ಕದಿ ಕೌರವರು ಅರಿದರೆ ಮತಿ ವಿಕಳರ ಅವಧಿರು ಬೆಂದು ಹೋದರು. ಧರ್ಮದಲ್ಲಿ ನಡೆದು ಪ್ರಕಟ ಪಾಪರಿಗೆ ಅಹುದು ಸಾಮ್ರಾಜ್ಯಕವು. ಧರ್ಮಾತ್ಮರಿಗೆ ಏ ಪರಿ ವಿಕಟ ತೋಯಿಸುದರ ರಾಜ್ಯವೆಂದುದು ಪೌರುಜನ ಮರುಗಿ. ಅಂದರೆ ಪುರಜನರು ಇದೆಲ್ಲವನ್ನೂ ನೋಡಿ ಅಯ್ಯೋ ಪಾಂಡವರು ಸತ್ತು ಹೋದರೆ, ಕೌರವರು ಮೋಸದಿಂದ ಅವರನ್ನು ಸಂಹರಿಸಿದರೆ, ಬುದ್ಧಿಹೀನರಾದ ಪಾಂಡವರು ಧರ್ಮದಿಂದ ನಡೆದು ಬೆಂಕಿಯಲ್ಲಿ ಬೆಂದು ಹೋದರು. ಲೋಕವೇ ತಿಳಿದಂತೆ ಪಾಪಾತ್ಮರಾದ ಕೌರವರಿಗೆ ರಾಜ್ಯವಾಯಿತು, ಧರ್ಮಾತ್ಮರಾದ ಪಾಂಡವರಿಗೆ ಸ್ವರ್ಗದಲ್ಲಿ ರಾಜ್ಯವಾಯಿತು. ಎಂತಹ ವಿಪರ್ಯಾಸ ಎಂದು ಮರುಗಿದರು. 90ನೇ ಕವನ. ಮುನ್ನ ಬೆಂದನಲ ಪುರೋಚನ ಕುನ್ನಿಯದು ಲೇಸಾಯಿತು. ಹದನ ಆಪನ್ನರಾದರೆ ಅವ್ಯಯರು ಸಹಿ ತಕಟ. ಪಾಂಡವರು ಇನ್ನೂ ಸುಡು ಧರ್ಮ ಸಂಪ್ರತಿಪನ್ನ ಗುಣದ ಆಚಾರಗಳ ಸಂಪನ್ನತೆಯ ನೊಂದಿರಲು ಮರುಗಿತು ನಿಖಲ ಪರಿವಾರ. ಪುರೋಚನನೆಂಬ ಕುನ್ನಿಯು ಬೆಂಕಿಯಲ್ಲಿ ಬೆಂದುದು ಒಳ್ಳೆಯದೇ ಆಯಿತು. ಆದರೆ ತಮ್ಮ ತಾಯಿಯೊಡನೆ ಪಾಂಡವರು ಅಯ್ಯೋ ಮೃತರಾದರೆ ಆದದ್ದು ಆಯಿತು. ಇನ್ನು ಮುಂದೆ ಧರ್ಮ ವಹಿತವಾದ ಸದಾಚಾರಗಳನ್ನು ಸಂಪನ್ನತೆಯನ್ನು ಸುಟ್ಟು ಹಾಕಬೇಕು ಎಂದು ಸಮಸ್ತ ಪರಿವಾರವು ಒರಲಿ ದುಃಖಿಸಿತ್ತು. 91ನೇ ಕವನ. ಒಗೆದುದಿ ಬೇಳೆಂಬ ಹಸ್ತಿನಾನಗರಿಯಲ್ಲಿ ತತ್ಪುರ ಜನಮನವು ಆಗಿದು ಬಿದ್ದುದು ಶೋಕಮಯ ಸಾಗರದ ಮಧ್ಯದಲ್ಲಿ. ಒಗೆದು ದಾನನ ವಿದುರ ಭೀಷ್ಮಾದಿಗಳಿಗೆ ಧೃತರಾಷ್ಟ್ರ ಸುತರಿಗೆ ದುಗುಡ ದುಡ್ಡಿಯ ಹರುಷ ಸಿರಿ ಹೊಕ್ಕಲು ಮುಖಾಂಬುಜವ. ಅಂದರೆ ಪಾಂಡವರು ಸುಟ್ಟು ನಾಶವಾದ ಸುದ್ದಿಯು ಹಸ್ತಿನಾಪುರದಲ್ಲಿ ಹಬ್ಬಿತು. ಪುರಜನರು ಶೋಕ ಸಾಗರದಲ್ಲಿ ಮುಳುಗಿದರು. ಭೀಷ್ಮ ವಿದುರ ಮೊದಲಾದವರಿಗೆ ಮುಖವು ಕಪ್ಪಟ್ಟಿತು. ಕೌರವರ ಮುಖದಲ್ಲಿ ಹರ್ಷಲಕ್ಷ್ಮಿ ಪ್ರವೇಶಿಸಿದಳು. ಧನ್ಯವಾದಗಳು.